ಜೈ ಭಾರತ್ ವಂದೇ ಮಾತರಂ. ಡಿ.ಕೆ. ಶಿವಕುಮಾರ್ ಅವರು ಒಂದು ಪ್ರಸ್ತಾವನೆ ಮಾಡಿದ್ರು. ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮರುನಾಮಕರಣ ಮಾಡಬೇಕು ಅಂತ. ಕರ್ನಾಟಕ ಸರ್ಕಾರದ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ನೋ ಅಂದಿದೆ. ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಒಪ್ಪಿಗೆ ಸೂಚಿಸಿದರೂ ಕೂಡ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡಲಿಲ್ಲ. ಈ ನಗರ ಕೂಡ ಬೆಂಗಳೂರಿನಿಂದ 50 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಹಲವು ಪ್ರೇಕ್ಷಣೀಯ ಸ್ಥಳಗಳು ಕೂಡ ಇವೆ. ಇಲ್ಲಿ ಹೆಚ್ಚು ಬಂಡೆಕಲ್ಲುಗಳು ಕೂಡ ಹೆಚ್ಚಾಗಿ ನೋಡಲು ಸಿಗುತ್ತೆ. ಸರ್ಕಾರ ಯಾಕೆ ಹೆಸರು ಬದಲಾವಣೆ ಮಾಡಲು ಹೊರಟಿದೆ ಅಂತ ನೋಡೋದಾದರೆ, ಈ ರಾಮನಗರ ಜಿಲ್ಲೆ ಮೊದಲು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿತ್ತು. ನಂತರ 2007ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಇದನ್ನು ವಿಭಜಿಸಿ ನಂತರ ರಾಮನಗರ ಜಿಲ್ಲೆ ಮಾಡಲಾಯಿತು. ಈಗಿನ ಸರ್ಕಾರ ಏನು ಯೋಚನೆ ಮಾಡ್ತಿದೆ ಅಂದರೆ, ಈ ರಾಮನಗರ ಹೆಸರು ತೆಗೆದು ಬೆಂಗಳೂರು ದಕ್ಷಿಣ ಅಂತ ಹೆಸರಿಟ್ಟರೆ ಅಲ್ಲಿಗೆ ಇನ್ವೆಸ್ಟ್ಮೆಂಟ್ ಹೆಚ್ಚು ಹೂಡಿಕೆ ಆಗಬಹುದು. ಈ ರಾಮನಗರ ಹೆಸರು ಹೆಚ್ಚಿನವರಿಗೆ ಗೊತ್ತಿಲ್ಲ, ಆದರೆ ಬೆಂಗಳೂರು ಹೆಸರು ಹೆಚ್ಚಿನವರಿಗೆ ಗೊತ್ತುಂಟು. ರಾಮನಗರದಲ್ಲಿ ಡೆವಲಪ್ಮೆಂಟ್ ಮಾಡಬೇಕಾದರೆ ಹೆಸರು ಬದಲಾಯಿಸುವುದು ಸೂಕ್ತ ಅಂತ ಭಾವಿಸಿದ್ರು. ಆದರೆ ಇದಕ್ಕೆ ಕೇಂದ್ರ ಸರ್ಕಾರ ಒಪ್ಪಲಿಲ್ಲ. ಈ ಹೆಸರು ಬದಲಾವಣೆ ಮಾಡುವುದು ಅಷ್ಟು ಸುಲಭವಾಗಿಲ್ಲ. ಯಾಕೆಂದರೆ ಅದರದೇ ಆದ ಒಂದು ಪ್ರೊಸೀಜರ್ ಇದೆ. ಇಷ್ಟ ಬಂದ ಹಾಗೆ ಹೆಸರಿಡಲು ಕೂಡ ಆಗಲ್ಲ. ಆ ನಗರದ ಇತಿಹಾಸವನ್ನು ಕೂಡ ಪರಿಗಣಿಸುತ್ತಾರೆ. ಇನ್ನು ಅದಕ್ಕಿರುವ ಪ್ರೊಸೀಜರ್ಗಳೇನು ಅಂತ ನೋಡೋದಾದರೆ, ರಾಜ್ಯ ಸರ್ಕಾರ ಎಲ್ಲರೂ ಒಪ್ಪಿಗೆ ಪಡೆದು ಕೇಂದ್ರ ಸರ್ಕಾರಕ್ಕೆ ಈ ವಿಚಾರದ ಬಗ್ಗೆ ಪತ್ರ ಬರೆಯುತ್ತಾರೆ. ಇನ್ನು ಕೇಂದ್ರ ಸರ್ಕಾರ ಮುಂದಿನ ಕ್ರಮ ಕೈಗೊಳ್ಳುತ್ತಾರೆ. ಕೇಂದ್ರ ಗೃಹ ಸಚಿವಾಲಯ ತನ್ನ ಕೆಲಸವನ್ನು ಪ್ರಾರಂಭಿಸುತ್ತೆ. ಮೊದಲಿಗೆ ರೈಲ್ವೆ ಸಚಿವಾಲಯ, ಒಂದು ಗುಪ್ತಚರ ಅಧಿಕಾರಿಗಳು, ಅಂಚೆ ಇಲಾಖೆ ಹಾಗೂ ಸರ್ವೆ ಇಲಾಖೆ, ಭಾರತೀಯ ರಿಜಿಸ್ಟ್ರಾರ್ ಜನರಲ್ ಸೇರಿದಂತೆ ಒಂದು ಸಭೆ ನಡೆಸುತ್ತಾರೆ. ಅಲ್ಲಿ ಇದರ ಬಗ್ಗೆ ತನ್ನ ಎಲ್ಲ ಅಭಿಪ್ರಾಯಗಳನ್ನು ತಿಳಿಸುತ್ತಾರೆ. ನಂತರ ಕೊನೆಗೂ ಒಂದು ತೀರ್ಮಾನಕ್ಕೆ ಬರ್ತಾರೆ. ಒಂದು ವೇಳೆ ಅವರಿಗೆ ಸರಿ ಅಂತ ಅನಿಸಿದ್ರೆ ಆಕ್ಷೇಪಣೆ ಇಲ್ಲ ಅಂತ ಹೇಳಿ ಪ್ರಮಾಣ ಪತ್ರ ಕೊಡ್ತಾರೆ. ಒಂದು ವೇಳೆ ಸರಿ ಕಾಣದಿದ್ದರೆ ಕೇಂದ್ರ ಸರ್ಕಾರ ಆಕ್ಷೇಪಣಾ ಪತ್ರ ಕೊಡುತ್ತೆ. ಇಲ್ಲಿ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡಲಿಲ್ಲ. ಇನ್ನು ನಗರದ ಹೆಸರನ್ನು ಚೇಂಜ್ ಮಾಡಬೇಕಾದರೂ ತುಂಬ ಖರ್ಚು ವೆಚ್ಚಗಳು ಕೂಡ ಉಂಟಾಗುತ್ತೆ. ಎಲ್ಲ ಸಿಸ್ಟಮ್ಗಳು ಕೂಡ, ಇನ್ನು ನಗರದ ಹೆಸರನ್ನು ಚೇಂಜ್ ಮಾಡಬೇಕಾದರೂ ಕೂಡ ತುಂಬ ಖರ್ಚು ವೆಚ್ಚಗಳು ಉಂಟಾಗುತ್ತೆ. ಎಲ್ಲ ಸಿಸ್ಟಮ್ಗಳಲ್ಲಿ ಕೂಡ ತನ್ನ ಹೆಸರನ್ನು ಬದಲಾಯಿಸಬೇಕಾಗುತ್ತೆ. ಕೆಲವು ದಾಖಲೆಗಳು ಹಾಗೂ ಕೆಲವು ಡಾಕ್ಯುಮೆಂಟ್ಗಳಲ್ಲಿ ಕೂಡ ಹೆಸರನ್ನು ಬದಲಾವಣೆ ಮಾಡಬೇಕಾಗುತ್ತೆ. ಒಂದು ಸರಿ ಹೊಂದುವ ಕಾರಣ ಇದ್ದರೆ ಹೆಸರನ್ನು ಬದಲಿಸಬಹುದು. ಉತ್ತರ ಭಾರತದಲ್ಲಿ ಕೂಡ ಹಾಗೇನೆ ಕೆಲವೊಂದು ನಗರಗಳ, ಕೆಲವೊಂದು ಊರುಗಳ ಹೆಸರನ್ನು ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ಇತಿಹಾಸದಲ್ಲೂ ಕೂಡ ಆ ಹೆಸರುಗಳು ಕೂಡ ಉಲ್ಲೇಖವಿದೆ. ಆದರೆ ಇಲ್ಲಿ ಹಾಗಲ್ಲ. ಇಂದಿನ ಕಾಲದಲ್ಲೂ ರಾಮನಗರ ಅಂತ ಹೆಸರಿದೆ ಹಾಗೂ ಸರ್ವೆಯಲ್ಲೂ ಕೂಡ ಇದೇ ಹೆಸರಿದೆ. ಹೀಗಾಗಿ ಹೆಸರು ಬದಲಾವಣೆ ಮಾಡುವುದು ಕಷ್ಟ.